ಅದಕ್ಕೆ GST ಹಾಕಿ 18% GST ಹಾಕಿ 1,38,000 ವಾಪಸ್ ತಗೊಂತವ್ರೆ. GST ಯಾರು ತಗೊಂತಾರೆ? 18% ಅಲ್ಲ GST ತಗೊಂತಾ ಇದ್ದೀರಾ? ಮಾನ್ಯ ಅಧ್ಯಕ್ಷ GST ತಗೊಂತಾ ಇದ್ದೀರಾ? ಅವರ ಗಣಿತ ಟೀಚರ್ 1.5 ಲಕ್ಷಕ್ಕೆ 18% ಅಂತಂದ್ರೆ ಎಷ್ಟಾಗುತ್ತೆ? ಆ ಮಾಸ್ಟರ್ ಒಂದ್ ಸೆಕೆಂಡ್ ಮಿನಿಸ್ಟರ್ ಅವರೇ, ಜಮೀರ್ ಅಹಮದ್ ಅವರು ಯಾವ್ಯಾವ ಪರ್ಸೆಂಟೇಜ್ ಅಟ್ಟೆ ಲೆಕ್ಕ ಅಧ್ಯಕ್ಷರೇ ಉಲ್ಟಾ ಓದೋದ್ ಕೇಳಿದ್ವಿ, ಉಲ್ಟಾ ಲೆಕ್ಕ ಗೊತ್ತಿರ್ಲಿಲ್ಲ. ಉಲ್ಟಾ ಓದೋದ್ ಸರಿ ಇದು. ಜಮೀರ್ ಅವರೇ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡ್ಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡ್ಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಒಂದ್ ನಿಮಿಷ, GST ತಗೊಂತಾ ಇದ್ರಿ, GST ತಗೊಂತಾ ಇದ್ರಿ. 1,38,000 GST ತಗೊಂತವ್ರೆ. 5 ಲಕ್ಷಕ್ಕೆ 1,38,000. ನಾನು ಹೇಳ್ತಾರೆ ಮಿನಿಸ್ಟರ್ ಅವರೇ ಹಂಗೆ ಹೇಳಿದ್ದಾನು. ಒಂದ್ಸ ಇಲ್ಲಿ ಕೇಳಿ. ರವಿ ಸುಬ್ರಹ್ಮಣ್ಯಂ, ಒಂದ್ಸಲ CC ಪಾಟೀಲ್. ಆಯ್ತಪ್ಪ, ಈಗ ಕನ್ಫ್ಯೂಷನ್ ಬೇಡ ನೋಡಿ. CC ಪಾಟೀಲ್ ಅವರೇ ನೋಡಿ, ಮಿನಿಸ್ಟರ್ ಅವರು ಕರೆಕ್ಟ್ ಆಗಿ ಹೇಳಿದ. ಒಂದ್ ನಿಮಿಷ, ಒಂದ್ ಸೆಕೆಂಡ್. ಸೆಂಟ್ರಲ್ ಗವರ್ಮೆಂಟ್ 1.5 ಲಕ್ಷ ಕೊಡ್ತದೆ, 5 ಲಕ್ಷ ಸ್ಟೇಟ್ ಗವರ್ಮೆಂಟ್ ಮತ್ತೆ 3.5 ಲಕ್ಷ ಕೊಡ್ತದೆ. ಸೆಂಟ್ರಲ್ ಅವರೆಲ್ಲ 5 ಲಕ್ಷಕ್ಕೆ 18% GST ಹಾಕ್ತಾರೆ. 5 ಲಕ್ಷಕ್ಕೆ 18% ಟೋಟಲ್ ಲೆಕ್ಕಾಚಾರ 138 ಅಂತ ಹೇಳಿದ್ದಾರೆ. ರವಿ ಸುಬ್ರಹ್ಮಣ್ಯ ಅವರೇ, ನಾನು ಏನ್ ಹೇಳಿದೆ ಅಂದ್ರೆ, ರವಿ ಸುಬ್ರಹ್ಮಣ್ಯ ಅವರೇ 18% ಹಾಕಿದ್ರು 90,000. 7 ಲಕ್ಷ ಯೂನಿಟ್ ಕಾಸ್ಟ್. ಹಂಗ್ ಮಾಡಿದ್ರು 90,000. 7 ಲಕ್ಷಕ್ಕೆ 18%. ಹಂಗ್ ಮಾಡಿದ್ರು ಅಧ್ಯಕ್ಷರೇ ಆಯ್ತು. ಶಿಕ್ಷಣ ಸಚಿವರು ಇಲ್ಲೇ ಇದ್ದಾರೆ. ಜಮೀರ್ ಅಹಮದ್ ಓದಂತ ಸ್ಕೂಲ್ ಅನ್ನ ಬಂದ್ ಮಾಡಿಸ್ಲೇಬೇಕು. ಆಯ್ತು, ಅದನ್ನ ಆ ಶಾಲೆ ಆಗಲ್ಲ. ಶಿವಲಿಂಗ ಅವ್ರೆ, ಶಿಕ್ಷಣ ಸಚಿವರು ಇಲ್ಲ. ಸುನೀಲ್ ಅವರೇ ಒಂದ್ ನಿಮಿಷ. ಸರ್ ನೀವು ಎತ್ತಾಲ ಸುನೀಲ್, ಆ ಸ್ಕೂಲು ಬಂದ್ ಮಾಡಿಸ್ಲೇಬೇಕು. ಅಲ್ಲ, ಆ ಸ್ಕೂಲು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಜಮೀರ್ ಅಹಮದ್ ಓದಂತ ಸ್ಕೂಲು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಶಿಕ್ಷಣ ಸಚಿವರು ಇಲ್ಲೇ ಆರ್ಡರ್ ಮಾಡ್ಬೇಕದನ್ನ. ಶಿವಲಿಂಗ ಅವ್ರೆ, ಈಗ ಸನ್ಮಾನ್ಯ ಅಧ್ಯಕ್ಷರೇ ತಡ್ರಪ್ಪ ಏನ್ ಹೇಳ್ದೆ ಕೇಳ್ರಿ, ಅರ್ಥ ಮಾಡಿ. ಸುನೀಲ್ ಅವರೇ ಕೇಳಿಲ್ಲಿ, ಈಗ GST ಆಗಿದ್ದಾನೆ 7 ಲಕ್ಷ ಕಾಸ್ಟ್ ಆಗ್ತಾ ಇರೋದು. ಈಗ 1.5 ಲಕ್ಷ ಕೊಡ್ತಾ ಇದ್ದೀರಾ GST ನಾಗ. ನನ್ನ ಮನೆಗೆ GST ಕೇಳೋದು 5 ಲಕ್ಷಕ್ಕೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ. 5 ಲಕ್ಷಕ್ಕೆ GST 18% GST ಆಗ್ತಿಲ್ಲ. 18% GST ಆ ಬಡವ್ರ ಮನೆ ಆಗದ್ ನಿಲ್ಸಿ ಅಂತ ಹೇಳ್ತಾನು. ಸರ್ ಒಂದ್ ನಿಮಿಷ, ಆಯ್ತು 90,000 ನಿಂತೆ. ಆಯ್ತು ಸರ್, ನಾನು 7.5 ಲಕ್ಷದಲ್ಲಿ 7.5 ಲಕ್ಷದಲ್ಲಿ ಒಂದ್ ನಿಮಿಷ ಮಾತಾಡ್ತೀರಿ. ಒಂದ್ ನಿಮಿಷ ಶಿವಲಿಂಗ ಅವ್ರೆ ಕಂಟಿನ್ಯೂ ಮಾಡಿ. ಶಿವಲಿಂಗ ಅವ್ರೆ ನೀವು ಕಂಟಿನ್ಯೂ ಮಾಡಿ. ಟೈಮ್ ಆಗ್ತಾ ಬಂತು, ಕನ್ಕ್ಲೂಡ್ ಮಾಡಿ. ಏನು ಅಂದ್ರೆ ಒಂದ್ ನಿಮಿಷ ಎತ್ತಾಳವ್ರೆ, ಒಂದ್ ನಿಮಿಷ. ಅವ್ರದ್ದು ಏನ್ ಕ್ಲಾರಿಫಿಕೇಶನ್ ನಾ ಕೊಡ್ತೀನಿ. ಒಂದು ಮನೆ ಕಾಸ್ಟ್ ಬಂದು 7.5 ಲಕ್ಷ ರೂಪಾಯಿ ಇಲ್ಲದೆ ಮನೆ ಮಾಡ್ಲಿಕ್ಕೆ ಆಗೋದಿಲ್ಲ. 7.5 ಲಕ್ಷ ರೂಪಾಯಿಗೆ ನಿಮ್ಗೆ 18% GST ಹಾಕಿ ಎಷ್ಟಾಗ್ತದೆ? 1,26,000 ಆಗುತ್ತೆ. ಅದು ಲೆಕ್ಕ.
ಪ್ರಸಾದ್ ಇಡೀ ದೇಶಕ್ಕೆ ಒಂದು ಮನೆ ಕಾಸ್ಟ್ ಬೇಡ್ರಿ. ದಯಮಾಡಿ ನೀವು ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಮಾತಾಡ್ರಿ. ಹೌದು. Clarification ಕೊಡ್ರಿ. ಸೆಂಟ್ರಲ್ ಗವರ್ಮೆಂಟ್ 7.5 ಲಕ್ಷ ರೂಪಾಯಿ ಆನ್ಸರ್ ಕೊಟ್ಟಿಲ್ಲ ಅಂತ 3 ಸರ್ತಿ ಲೆಕ್ಕಾಚಾರ 1,20,000 ಆಯ್ತು.